ಏನು ಮಾಡ್ತಿದ್ದಾರೆ ನಮ್ಮ ಸಿಹಿ ಮೇಡಮು? ಸೀತಮ್ಮ, ನಮ್ಮ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೀತಮ್ಮ, ನೀನು ಹೋದ್ಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು. ಅವ್ರು ಬ್ಯುಸಿ ಇದ್ರು ಕಾಲ್ ಮಾಡಿದ್ರು ಅಂತೆ. ಯಾವತ್ತೂ ನನಗೆ ಕಾಲ್ ಮಾಡೋದನ್ನ ಮಿಸ್ ಮಾಡಲ್ಲ ಅಂತೆ. ಇಟ್ಸ್ ಸ್ವೀಟ್ ಅಲ್ವಾ ನನ್ನ ಫ್ರೆಂಡು? ಬರೀ ಸ್ವೀಟ್ ಅಷ್ಟೇ ಇಲ್ಲ, ಅವರು ಬೆಸ್ಟ್ ಇನ್ ದ ವರ್ಲ್ಡ್. ಏನು ಸೀತಮ್ಮ ಈ ಮ್ಯಾಜಿಕ್ಕು? ಆಫೀಸಿಂದ ಯಾವಾಗಲೂ ಬೇಜಾರಾಗಿ ಬರ್ತದೆ, ಇವತ್ತು ಫುಲ್ ಖುಷಿಯಾಗಿದೆಯಾ? ಹೌದು ಸೀತಾ, ಇವತ್ತೇನೋ ಹೊಸ್ತರ ಕಾಣಿಸ್ತಾ ಇದೆಯಾ? ನಿಮ್ಮ ಆಫೀಸಲ್ಲಿ ಏನಾದ್ರು ವಿಶೇಷ ಇತ್ತಾ? ತುಂಬ ಸಂತೋಷವಾಗಿದೆಯಾ? ಕಳ್ಕಳಿಯಾಗಿ ಕಾಣಿಸ್ತಾ ಇದೆಯಾ? ಹಾಗೇನಿಲ್ಲಮ್ಮ. ನೀನು ಯಾವಾಗಲೂ ಹೀಗೆ ಇದ್ದರೆ ಚೆನ್ನ. ನನ್ನ ದೃಷ್ಟಿನೇ ತಾಗತ್ತೇನೋ ನಿಂಗೆ. ಮುಖದಲ್ಲಿ ಒಳ್ಳೆ ಮದುಮಗಳು ಕಳೆ ಬಂದ್ಬಿಟ್ಟಿದೆ ನಿಂಗೆ ಸೀತಾ. ನಿಜ ಅಮ್ಮ, ಇವತ್ತು ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ದಿನ. ನಾನು ಇಷ್ಟು ಖುಷಿಯಾಗಿರೋದಕ್ಕೆ ರಾಮೇ ಕಾರಣ. ಅವ್ರು ನನ್ನ ಲೈಫಲ್ಲಿದ್ದರೆ ನಾರ್ಮಲ್ ದಿನಾನು ಸ್ಪೆಷಲ್ ಆಗಿರುತ್ತೆ. ಓಹ್ ಸೀತಾ, ನಿಮ್ಮ ಅಣ್ಣ ಅದಕ್ಕೆ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದಿದ್ರು. ಸ್ವಲ್ಪ ಹೊತ್ತು ಕಾದ್ರು, ಆಮೇಲೆ ಹೊಟ್ಟೋದ್ರು. ಅವ್ರು ಯಾಕಮ್ಮ ಬಂದಿದ್ರು? ಏನೋ ಮಾತಾಡಬೇಕು ಅಂದರು, ನನಗೇನು ಹೇಳಲಿಲ್ಲ ಅವರು. ಹೌದಾ? ನಾನು ಕಾಲ್ ಮಾಡಿ ವಿಚಾರಿಸ್ತೀನಮ್ಮ ಏನು ಅಂತ. ಸಿಹಿ ಬಾ ಹೊರಡೋಣ. ನೀನು ಹೋಗಿರೋ ಸೀತಮ್ಮ, ನಾನು ಡ್ರಾಯಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು ಬರ್ತೀನಿ. ಬರ್ತೀನಿ. ಮನೆ ತನಕ ಬಿಟ್ಟು ಹೋಗಿದ್ದಾರೆ. ಮನೆ ಒಳಗೆ ಹೋದ್ರ ಅಂತ ಕೇಳ್ತಿದ್ದಾರೆ. ಈಗಷ್ಟೇ ಬಂದೆ. ನೀವು ರೀಚ್ ಆದ್ರ ಹುಷಾರು. ಯಾವ ಜೀವ ಯಾರನು ವರಿಸೋದು ಹಲೋ ಸಿಹಿ ಅದ್ಲು. ನಾನು ಆಮೇಲೆ ಕಾಲ್ ಮಾಡ್ತೀನಿ ಪ್ಲೀಸ್. ಜೀವನ ಸ್ನೇಹದಿಂದ ಪ್ರೇಮವು ಅರಳೋದು ಸುಂದರ ಧ್ಯಾನ. ಹೃದಯ ತೆರೆದು ಹರಸಲಿ ಎಲ್ಲ ಮನ. ಮುನಿಸೆಲ್ಲವೂ ಕೊನೆಯಾಗಿ ಮನಸ್ಸೆಲ್ಲವೂ ಮಾತಾಗಿ ಹೂವಾಗಲಿ ಹಾದಿ. ಪರದೆ ಸರಿಸಿ ಸೇರಿಸು ಇಬ್ಬರ ಸಿಹಿಯು ಸನಿಹ ಮಾಡಲಿ ನಿಮ್ಮಿಬ್ಬರ. ಸೀತಾರಾಮ ಓ ಸೀತಾರಾಮ. ಎದೆಯ ಕದ್ದವರ ಕಾಯುವಂಥ ಕ್ಷಣಗಳೇ ಮಧುರವಾಗಿ ಎದುರು ನಿಲ್ಲುವ ಅಚ್ಚರಿಗಳಿಗೆ ಮನಸ್ಸನ್ನು ಸಿದ್ಧ ಮಾಡಿ. ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ. ಗೋಡೆಯ ದಾಟಲು ಜೊತೆಗಾರ ಜೊತೆಯಾಗಲಿ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ.
ಅದನ್ನು ಮೀರಿ ಸಾಗದು ಈ ಜೀವನ ಜನುಮ ಜನುಮ ಸಾಗಲಿ ಬಂಧನ ಎರಡು ಹೃದಯಗಳು ಒಂದೇ ಆಗಿ ಭೂಮಿಯೇ ಸ್ವರ್ಗವಾಗಿ ಎದೆಯ ಬಡಿತಗಳು ಒಂದೆಡೆ ಸೇರಿ ಖುಷಿಯ ಮೇರೆಯೂ ಮೀರಿ ಕೈ ಚಾಚಿ ನೀ ಕರೆಯಲು ಮಾತೆಲ್ಲ ಮೂಕಾಗಿವೆ ಸೀತಾರಾಮ ಓ ಸೀತಾರಾಮ ರಾಮ್ ನನ್ನನ್ನು ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದನ್ನೆಲ್ಲ ನಾನು ಅವ್ರನ್ನ ಕಳ್ಕೊಂಬಿಡ್ತೀನಿ ಅನ್ನೋ ಭಯದಲ್ಲಿ ನಾನು ನನ್ನ ಲವ್ ಕನ್ಫೆಸ್ ಮಾಡಿದೆ. ಇಷ್ಟೆಲ್ಲ ಆಯಿತು ಅಂತ ಆಶ್ಚರ್ಯ ಆಗ್ತಿದೆ. ಸಿಹಿಗೆ ರಾಮ್ ಅಂದರೆ ಪ್ರಾಣ. ಆದರೆ ರಾಮ್ನ ನಾನು ಇಷ್ಟಪಡ್ತಿದ್ದೀನಿ ಅಂತ ಹೇಗೆ ಹೇಳಲಿ? ನೆನೆಸ್ಕೊಂಡ್ರೆ ನಂಗೆ ಒಂಥರ ಭಯ ಆಗ್ತಿದೆ. ರಾಮ್ ಹತ್ರ ನನ್ನ ಪಾಸ್ ಬಗ್ಗೆ ಹೇಳಿಲ್ಲ, ಆದರೆ ಹೇಳಲೇಬೇಕು. ಹೇಳಿದ್ಮೇಲೆ ನಮ್ಮಿಬ್ರು ಈಕ್ವೇಷನ್ ಹೀಗೆ ಇರುತ್ತಾ? ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದೀನಿ, ಮನೆಗೂ ಬರ್ದೇನೆ ಅದು ಎಲ್ಲಿ ಹಾಳಾಗಿ ಹೋದ ಇವನು. ಜಸ್ಟ್ ಬಿಕಾಸ್ ಈ ಮನೆ ಆ್ಯಂಡ್ ದೇಸಾಯಿ ಕಂಪನಿ ನಂದಾಗಬೇಕು ಅಂತ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋನಿಗೆ ಕಾಯ್ತಾ ಕೂತಿದ್ದೀನಿ. ಕಾಂಟ್ ಬಿಲೀವ್ ದಿಸ್. ಸೀತಾ ನನ್ನ ಪ್ರೀತಿನ ಒಪ್ಕೊಂಡ್ರು. ಅವರು ನನ್ನ ತುಂಬ ಪ್ರೀತಿಸಿದ್ದಾರೆ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಸೋ ಮಚ್. ನಾರ್ಮಲ್ ಆಗಿ ಕಾಣ್ತಾ ಇದ್ದೀನಲ್ಲ? ಓಕೆ, ಡೋಂಟ್ ಗೆಟ್ ಟು ಎಕ್ಸೈಟೆಡ್, ಕೀಪ್ ಇಟ್ ಕಾಮ್. ಚಾಂದಿನಿ, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರಮ್ಮ? ಅವರಿಬ್ಬರು ಮುಂಬೈಯಲ್ಲಿದ್ದಾರೆ ತಾತ. ಅವ್ರವ್ರ ಕರಿಯರಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ನಾನು ಬ್ಯಾಂಗ್ಳೂರಲ್ಲಿ ಅಜ್ಜಿ ಮನೇಲಿ ಬೆಳೆದಿದ್ದು. ಅಪ್ಪು, ಎಲ್ಲಿ ಹೋಗಿದ್ಯೋ ಇಷ್ಟೊತ್ತು? ಹಾಯ್ ರಾಮ್. ಏಯ್, ಆಫೀಸ್ ಕೆಲಸ ಇದೆ, ಮನೆ ಹತ್ರ ಬಾ ಅಂತ ಅವ್ಳಿಗೆ ಹೇಳ್ಬಿಟ್ಟು ಎಲ್ಲೋ ಹೋಗಿದ್ದೆ? ತಾತ, ಯು ಗೈಸ್ ಕ್ಯಾರಿ ಆನ್. ನಂಗೆ ಸ್ವಲ್ಪ ಟಯರ್ಡ್ ಆಗಿದೆ. ಚಿಕ್ಕಿ, 1 ಸೆಕೆಂಡ್ ಪ್ಲೀಸ್. ನೀವೆಲ್ಲ ಊಟ ಮಾಡ್ತೀರಿ, ಬಂದೆ. ಅಯ್ಯೋ ಚಾಂದಿನಿ, ನೀನು ಊಟ ಮಾಡಮ್ಮ. ಅವ್ನು ಇದ್ದದ್ದೇ ಕೆಲಸ ಅಂದ್ಬಿಟ್ರೆ ನಿದ್ದೆ ಊಟ ಏನೂ ಬೇಕಿಲ್ಲ. ಮಾಡಿ ಅಪ್ಪು, ಏನಾಯ್ತು? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಎಲ್ಲ ಹೋಗಿದ್ದೆ ನೀನು? ಬೆಳಗ್ಗೆಯಿಂದ ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಗೊತ್ತಾ? ಏನು ವಿಷಯ ಹೇಳು? ಅದೆಲ್ಲ ಬಿಡಿ ಚಿಕ್ಕಿ. ಚಾಂದಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ವಾಟ್ ಇಸ್ ಶಿ ಡೂಯಿಂಗ್ ಇನ್ ಮೈ ಪ್ಲೇಸ್? ನಮ್ಮಿಬ್ರು ಮಧ್ಯೆ ಏನಿತ್ತು, ಇಟ್ ಇಸ್ ಆಲ್ ಜಸ್ಟ್ ಪಾಸ್ಟ್. ಇಟ್ಸ್ ಆಲ್ ಓವರ್ ನೌ. ಅಪ್ಪು, ಅವಳು ನಿನ್ನನ್ನು ಹೇಗೆ ಬಿಟ್ಟು ಹೋದ್ಲು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇ ಸಮಯದಲ್ಲಿ ನೀನು ಅವಳನ್ನು ಎಷ್ಟು ಹಚ್ಕೊಂಡಿದ್ದೆ ಅನ್ನೋ ವಿಷಯನೂ ನನಗೆ ಗೊತ್ತು. ಪ್ರೀತಿ ಅಂದರೆ ಇದೆ ಅಲ್ವಾ? ಜಗಳ ಮಾಡೋದು, ಆಮೇಲೆ ಒಂದಾಗೋದು. ಇಲ್ಲಿ ನೋಡು, ನನಗೆ ನಿನ್ನ ಸಂತೋಷ ಮುಖ್ಯ. ಅದಕ್ಕೆ ಅವಳ ವಿಷಯದಲ್ಲಿ ಹೆಲ್ಪ್ ಬೇಕಾದರೆ ನಾನು ಮಾಡ್ತೀನಿ. ನೋ ಚಿಕ್ಕಿ,
ನಾನು ಅವಳನ್ನ ಕ್ಲಿಯರಾಗಿ ಮರ್ತಿದ್ದೀನಿ. ಅದನ್ನ ನಾನು ಅವಳಿಗೂ ಕ್ಲಿಯರಾಗಿ ಹೇಳಿದ್ದೀನಿ. ವಾಟ್ ಇಸ್ ದಿಸ್? ಏನೋ ನಾನೇ ಅವಳನ್ನ ಮನೆ ಕರೆದಿರೋ ಥರ ಬಂದಿದ್ದಾಳೆ. ಐ ಡೋಂಟ್ ಲೈಕ್ ಆಲ್ ದಿಸ್ ಚಿಕ್ಕಿ. ಆ್ಯಂಡ್ ಮೋರ್ ಓವರ್ ಐ ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ಆಲ್ ದಿಸ್. ಪ್ಲೀಸ್ ನೀವು ಅವಳಿಗೆ ಸಪೋರ್ಟ್ ಮಾಡಬೇಡಿ. ಇದೇನಪ್ಪು, ಮನೆಗೆ ಗೆಸ್ಟಾಗಿ ಬಂದವ್ರನ್ನ ಹಾಗೆ ಬಿಟ್ಬಿಡೋದಕ್ಕಾಗತ್ತಾ? ಗೆಸ್ಟಾಗಿ ಉಪಚಾರ ಮಾಡ್ತಿದ್ದೆ ಅಷ್ಟೇ. ಅವಳ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ ಕಣೋ. ನಿಮ್ಮ ತಾತನಿಗೇನಾದರೂ ಈ ವಿಷಯ ಗೊತ್ತಾಯಿತು ಅಂತಂದರೆ ನೆಕ್ಸ್ಟ್ ಸೆಕೆಂಡೇ ನಿನ್ನ ಮದುವೆ ಅವಳ ಜೊತೆ ಮಾಡಿಸ್ಬಿಡ್ತಾರೆ. ನಿನ್ನ ಒಪ್ಪಿಗೆ ಇಲ್ಲದೆ ಅದಕ್ಕೆ ನಾನು ಓಕೆ ಮಾಡಲ್ಲ ಅಪ್ಪು. ಕಮಿಂಗ್ ಫೈನಾನ್ಷಿಯಲ್ ಇಯರ್ಗೆ ಏನೋ ಸ್ಕೀಮ್ಸ್ ಎಲ್ಲ ತಂದಿದ್ದೀನಿ ಅಂತ ಹೇಳ್ತಿದ್ಲು. ಫೈನಾನ್ಷಿಯಲ್ ಹೆಡ್ ಆಗಿ ಬಂದಿದ್ದಾಳೆ ಅಷ್ಟೇ. ಥ್ಯಾಂಕ್ ಗಾಡ್ ಚಿಕ್ಕಿ. ಅಷ್ಟೇ ಆದರೆ ನನಗೂ ಸಮಾಧಾನನೇ. ಅದು ಬಿಟ್ಟು ಬೇರೆ ಇಂಟೆನ್ಷನ್ಸ್ ಏನಾದ್ರು ಇಟ್ಕೊಂಡು ಬಂದರೆ ಅವಳಿಗೆ ನಮ್ಮ ಕಂಪ್ನಿಯಲ್ಲಿ ಜಾಗ ಇರೋದಿಲ್ಲ. ಏನೋ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಅವಳನ್ನ ಟರ್ಮಿನೇಟ್ ಮಾಡದೆ ಸುಮ್ಮನೆ ಇದ್ದೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಹರ್ ಚಿಕ್ಕಿ. ಬೇಡ ಅಂದರೆ ಬಿಟ್ಬಿಡ್ತೀನ? ಬೇಡ ಅಂದವಳನ್ನೇ ಹೇಗೆ ನಿನಗೆ ಗಂಟು ಹಾಕ್ತೀನಿ ನೋಡ್ತಾ ಇರು. ಬಾಪ ಭೂಪ ಬಾ ಕೂತ್ಕೊಂಡು ಊಟ ಮಾಡು. ಚಿಕ್ಕಿ ಜೊತೆ ಎಲ್ಲ ಮಾತುಕತೆ ಮುಗೀತಾ? ತಾತ ನಂಗೆ ಈಗಲೇ ಬೇಡ. ಆಫೀಸು ಸ್ವಲ್ಪ ಪೆಂಡಿಂಗ್ ಫೈಲ್ಸ್ ಇದೆ. ಫಸ್ಟ್ ಅದನ್ನ ಫಿನಿಶ್ ಮಾಡಿಬಿಡ್ತೀನಿ, ಆಮೇಲೆ ಮಾಡ್ತೀನಿ. ರಾಮ್, ಲೆಟ್ ಮೀ ಹೆಲ್ಪ್ ಯು. ಅದಕ್ಕೆ ನಾನು ಫೈಲ್ಸ್ ಎಲ್ಲ ಮನೆಗೆ ತೊಗೊಂಡು ಬಂದಿದ್ದೀನಿ. ನೀನು ಮೊದಲು ಊಟ ಮಾಡು ಬಾ, ಆಮೇಲೆ ಒಟ್ಟಿಗೆ ಕುತ್ಕೊಂಡು ಕೆಲಸ ಮುಗಿಸೋಣ. ಓಕೆ? ನೀನು ಕರೆಕ್ಟ್ ನೋಡಮ್ಮ. ಈಗಿನ ಕಾಲದ ಹುಡುಗರೇ ಹಂಗೆ ಅನ್ಸುತ್ತೆ. ಊಟ ತಿಂಡಿಯಲ್ಲಿ ಆಸಕ್ತಿನಿಲ್ಲ, ಕೆಲಸ ಆಫೀಸು ಅಂತಾರೆ. ನೀನು ಮೊದಲು ಊಟ ಅಂತ ಅಂದ್ಯಲ್ಲ. ವೆರಿ ಗುಡ್. ಬರ ಕೂತ್ಕೊಂಡು ಊಟ ಮಾಡೋದು. ತಾತ ನಂಗೆ ಹಸುವಾಗ್ತಿಲ್ಲ, ಪ್ಲೀಸ್ ಫೋರ್ಸ್ ಮಾಡಿಬಿಡಿ. ರಾಮ್, ನಾವೆಲ್ಲ ಒಟ್ಟಿಗೆ ಬ್ಯಾಟಿಂಗ್ ಆಡ್ತಿದೀವಿ, ನೀನು ಕೂತ್ಕೊಂಡು ನಮ್ಮ ಜೊತೆ ಬ್ಯಾಟಿಂಗ್ ಆಡ್ಬಾ. ಆಗ್ಲಿಂದ ಅವಳು ಕಾಯ್ತಾ ಇದ್ದಾಳೆ. ಒಂದು 2 ತುತ್ತು ಅವಳ ಜೊತೆ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು. ರಾಮ್, ಬಾ ಕೂತ್ಕೋ, ಬಡಿಸ್ತೀನಿ. ಸಾಧನಾ, ಬಲವಂತದ ತುತ್ತು ಗಂಟ್ಲೊಳಗೆ ಇಳಿಯಲ್ಲ. ರಾಮ್ಗೆ ಫೋರ್ಸ್ ಮಾಡಬೇಡ. ಥ್ಯಾಂಕ್ಸ್ ಚಿಕ್ಕಪ್ಪ. ಚಾನ್ನಿ, ಎಫ್ರಾಮ್, ಅಶೋಕ್ ಬರ್ತಿದ್ದಾನೆ. ನೀನು ತಂದಿರೋ ಪೆಂಡಿಂಗ್ ಫೈಲ್ಸ್ ಎಲ್ಲ ಅವನ ಜೊತೆ ಕೂತ್ಕೊಂಡು ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಮ್, ಟಯರ್ಡ್ ಆಗಿದೆ ಅಂತ ಹೇಳಿದ್ನಲ್ಲಮ್ಮ ಅವನು. ಊಟ ಮಾಡು. ಎಷ್ಟು ಅವಾಯ್ಡ್ ಮಾಡಿದ್ರು ಮತ್ತೆ ವಾಪಸ್ ಬರ್ತಾಳೆ. ಚಿಕ್ಕಿ ಹತ್ರ ಕೆಲಸದ ಬಗ್ಗೆ ಹೇಳಿರೋದಲ್ಲ ಬರೀ ಸುಳ್ಳೆ. ನನ್ನ ಮನಸ್ಸು ಇವತ್ತು ತುಂಬ ಪ್ಲೆಸೆಂಟ್ ಆಗಿತ್ತು. ಅವ್ರ ಮುಖ ನೋಡಿದ ತಕ್ಷಣ ಎಲ್ಲ ಅಪ್ಸೆಟ್ ಆಗೋಯ್ತು. ಇವತ್ತಿನ ದಿನ ನಂಗೆ ಎಷ್ಟು ಸ್ಪೆಷಲ್ ಅಂತ ನನ್ಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಇಬ್ರು ಮನ್ಸು ಬಿಚ್ಚಿ ಮಾತಾಡಿದ್ವಿ. ಫಾರ್ ದ ಫಸ್ಟ್ ಟೈಮ್ ಸೀತಾ, ವಿತೌಟ್ ಎನಿ ಹೆಸಿಟೇಷನ್ಸ್ ನಿಮ್ಮ ಫೀಲಿಂಗ್ಸ್ನ ನನ್ನ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರಿ. ವಾಟ್ ಎಲ್ಸ್ ಕ್ಯಾನ್ ಐ ಆಸ್ಕ್? ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲದೆ ನನ್ನ ಲೈಫ್ನ ಇಮ್ಯಾಜಿನು ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಐ ಆಮ್ ಸೋ ಹ್ಯಾಪಿ ಟುಡೇ. ನೀವು ಐ ಲವ್ ಯು ಅಂತ ಹೇಳಿದ್ ನನ್ನ ಕಿವಿಲಿ ಇನ್ನೂ ಹಾಗೆ ಇಕೋ ಹೊಡಿತಾನೇ ಇದೆ. ಅದು ಬಿಟ್ಟು ಬೇರೆ ಏನು ಕೇಳೋಕ್ಕೆ ಮನಸ್ಸು ಬರ್ತೀವಿ. This is the best feeling ever. I love you, Sita. I love you a lot. ಫೈನಾನ್ಷಿಯಲ್ ಇಯರ್ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದೆ. ಎಲ್ಲಿ? ಏನು ಕಾಣ್ತಾ ಇಲ್ಲ. ಕಮಾನ್, ಎಕ್ಸ್ಪ್ಲೈನ್. ಅದು ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ ಚಾಂದಿನಿ? ರಾಮ್ ನಿನಗೆ ಸಿಗಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗು. ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಅಶೋಕ್, ರಾಮ್ ನನಗೆ ಯಾವತ್ತೋ ಸಿಕ್ಕಿದ್ದಾನೆ, ಯಾವತ್ತೋ ನನ್ನೋನಾಗಿದ್ದಾನೆ.
ಇವಾಗ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ನಮ್ಮ ಮಧ್ಯೆ ಎಲ್ಲ ಮುಗೀತು ಅಂತ ಅಲ್ಲ, ಇನ್ನು ಮುಂದೆ ಶುರು ಆಗುತ್ತೆ. ಓ, ಇನ್ಮೇಲೆ ಸ್ಟಾರ್ಟ್ ಆಗತ್ತಾ? ಓಕೆ, ನೋಡೋಣ. ನಾನು ಇರ್ತೀನಲ್ಲ, ನೋಡೋಣ. ಏನ್ ಮೆಸೇಜ್ ಮಾಡಿದಾರಪ್ಪ ನಮ್ಮವರು? ಹಾಯ್, ನಾನು ಈಗಷ್ಟೇ ತಲುಪಿದೆ, ನೀವು ರೀಚ್ ಆದ್ರ ಹುಷಾರು, ಗುಡ್ ನೈಟ್. ಅಷ್ಟೇನಾ? ಹಲೋ ರಾಮ್, ಮನೆ ರೀಚ್ ಆದ್ರಾ? ಹಾಯ್, ನೀವ್ಯಾಕೆ ಇಷ್ಟು ಮೆತ್ತಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಓಕೆ. ಸಿಹಿ ಇಲ್ಲೇ ಮಲಗಿದಾಳೆ, ಅದಕ್ಕೆ. ಓಹ್, ಓಕೆ ಓಕೆ ಓಕೆ, ಸಾರಿ. ಬರೀ ಗುಡ್ ನೈಟ್ ಅಂತ ಮೆಸೇಜ್ ಕಳ್ಸಿದ್ ನೋಡಿ ಸ್ವಲ್ಪ ಬೇಜಾರಾಯಿತು. ನಮ್ಮಿಬ್ರು ಮಾತು ಇಷ್ಟು ಬೇಗ ಮುಗಿಬಾರ್ದಂತ ಅನ್ನಿಸ್ತು, ಅದಕ್ಕೆ ಇಮಿಡಿಯೇಟ್ಲಿ ಕಾಲ್ ಮಾಡಿಬಿಟ್ಟೆ. ಸಿಹಿ ಮಲಗಿದಾಳೆ ಅಂತ ನಾನು ನಿಧಾನಕ್ಕೆ ಮಾತಾಡ್ತಿದ್ದೀನಿ, ನೀವು ಜೋರಾಗೆ ಮಾತಾಡ್ಬೋದಲ್ಲ. ಹೌದಲ್ಲ? ಅದು ಇಷ್ಟೊತ್ತಾದರೂ ಇನ್ನೂ ಎದ್ದಿದ್ದೀರಲ್ವಾ? ಯೂಶಲಿ ಸಿಹಿಗಿಂತ ಮುಂಚೆ ನೀವೇ ಮಲಗಿಬಿಡ್ತಾ ಇದ್ರಿ. ಹೌಕಮ್ ನೀವಿನ್ನೂ ಎದ್ದಿದ್ದೀರಾ? ಸರ್ಪ್ರೈಸಿಂಗ್. ನೀವು ಗುಡ್ ನೈಟ್ ಅಂತ ರಿಪ್ಲೈ ಮಾಡಿಲ್ವಲ್ಲ, ಅದಕ್ಕೆ ಮನೆ ರೀಚ್ ಆದರೂ ಇಲ್ವೋ ಅಂತ ಕಾಯ್ತಾ ಇದ್ದೆ. ಅಷ್ಟು ಬೇಗ ನೀವೇ ಕಾಲ್ ಮಾಡಿದ್ರಿ. ನಿಮಗೆ ನನ್ನ ಬಗ್ಗೆ ಅಷ್ಟೊಂದು ಕೇರಾ? ಇಷ್ಟು ದಿನ ನಾನು ನನ್ನವರು ಅಂತ ಕೇರ್ ಮಾಡ್ತಿದ್ದಿದ್ದು ಸಿಹಿಗೊಬ್ಳನ್ನೇ. ಈಗ ಆ ಲಿಸ್ಟಲ್ಲಿ ನೀವು ಸೇರ್ಕೊಂಡಿದ್ದೀರಾ. ಅಲ್ಲ ರೀ, ಆ ರಾಮನ್ ನೋಡಕ್ ಹೋಗೋಣ ಅಂದ್ರೆ ಅದ್ಯಾಕೆ ಹಿಂಗೆ ಹೇಳ್ಕೊಂಬಂದ್ರೆ? ಮೆತ್ತಗೆ ಮಾತಾಡಿ, ಆ ರಾಕ್ಷಸನ್ ಕೇಳಿದ್ರೆ ನಮ್ಮ ಕಥೆ ಅಷ್ಟೇ. ಅವನೇನು ಕೇಳಿಸ್ಕೊತಾನೆ? ನಾನು ಮಾಡಿರೋ ತಿಳಿಸಾರು ಮಾವಿನಕಾಯಿ ಚಟ್ನಿನ ಗಡದ್ದಾಗಿ ತಿಂದು ಗೊರಕೆ ಹೊಡಿತಿದ್ದಾನೆ. ಅಲ್ಲ ರೀ, ಇವ್ರಿಗೆ ಎಷ್ಟು ಧೈರ್ಯ ಅಂತೀರಿ? ನಮ್ಮ ಹತ್ರನೇ ಬಂದು ನಿಮ್ಮ ಕಡೆಯಿಂದ ಮದುವೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನಲ್ಲ. ಯಾವ ಮೂತಿ ಇಟ್ಕೊಂಡು ಹೋಗೋದು ಸೀತನ ಹತ್ರ ಇವ್ ನಮ್ಮ ಮದುವೆ ಆಗು ಅಂತ ಕೇಳೋಕ್ಕೆ? ಆದರೂ ನಮ್ಮ ಸೀತಂಗೆ ಒಂದು ಮದುವೆ ಮಾಡಲೇಬೇಕು. ನಮ್ಮ ಸೀತಾ ಏನಾದರೂ ಈ ರಾಕ್ಷಸನ್ ಕಟ್ಕೊಂಡ್ರೆ ಅವಳ ಕಥೆ ಅಷ್ಟೇ. ನಾನಿನ್ ಇವನ್ನ ಕಟ್ಕೊಳ್ಳೋದು ಅಂತ ಹೇಳದ್ನಾ? ಮತ್ತೆ ನನ್ನ ಹತ್ರ ಬೇರೆ ಐಡಿಯಾನೇ ಇದೆ. ಏನೇ ಏನೇ? ಆ ರಾಮ ಸೀತನ್ ಮಧ್ಯೆ ಒಳ್ಳೆ ಸ್ನೇಹ ಇದೆ. ಒಬ್ಬ ಗಂಡಸು ಒಂದು ಹೆಂಗಸನ್ನ ಪದೇ ಪದೇ ಮನೆ ಹತ್ರ ಬಂದು ಡ್ರಾಪ್ ಮಾಡ್ತಾನೆ ಅಂದ್ರೆ ನೋಡೋರ್ ಕಣ್ಣಿಗೆ ಹೆಂಗ್ ಕಾಣಿಸ್ಬಾರ್ದು? ಅದಕ್ಕೆ ಹೀಗೆಲ್ಲ ಇರೋ ಬದಲು ಮಾನವಾಗಿ ಮದುವೆ ಆಗಿ ಅಂತ ನಾವೇ ಮದುವೆ ಪ್ರಸ್ತಾಪ ಇಡೋಣ. ಸೀತಾ ಏನಾದರೂ ರಾಮನ್ ಮದುವೆ ಆದ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಸಾಕದಂಗೆ ರೀ. ಆಗ ಸೀತನ್ ಲೈಫು ಸೆಟ್ಲು, ನಮ್ಮ ಲೈಫು ಸೆಟ್ಲು. ಏನಂತೀರಾ? ನಮಗೂ ಈ ಪೀಡೆಯಿಂದ ಬಿಡುಗಡೆ ಸಿಗತ್ತೆ. ಹೌದು, ನಾವು ಆ ರಾಮನ್ ಪಾರ್ಟಿ ಆದಷ್ಟು ಬೇಗ ಸೇರ್ಕೊಂಡ್ಬಿಡೋಣ. ಹಾಗೆ ಮಾಡೋಣ. ನನ್ನ ಬೆನ್ನ ಹಿಂದೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ?
ಮಾಡ್ತೀನಿ, ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಥ್ಯಾಂಕ್ ಯು ಸೀತಾ, ಸಿಹಿ ಜೊತೆ ನನ್ನೂ ಸೇರಿಸ್ಕೊಂಡಿದ್ದಕ್ಕೆ. ಏನು ಮಾಡ್ತಿದ್ರಿ? ಇವತ್ತು ತುಂಬ ಖುಷಿಯಾಗಿದ್ನಲ್ಲ, ಅದಕ್ಕೆ ಸ್ವಿಮ್ಮಿಂಗ್ ಮಾಡ್ತಿದ್ದೆ. ಈ ರಾತ್ರಿಲಿ ಸ್ವಿಮ್ಮಿಂಗಾ? ಥಂಡಿ ಆಗತ್ತೆ. ಅಂಥದ್ದೇನೂ ಆಗಲ್ಲ. ಬೇಕಾದ್ರೆ ನೀವು ಒಂದ್ಸಲ ಬಂದು ಸ್ವಿಮ್ಮಿಂಗ್ ಮಾಡಿ, ಆಗ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಸ್ವಿಮ್ಮಿಂಗ್ ಎಲ್ಲ ಬರಲ್ಲಪ್ಪ. ಅದಕ್ಕೇನಂತೆ, ನಾನಿದ್ದೀನಲ್ಲ, ಐ ವಿಲ್ ಟೀಚ್ ಯು. ಸ್ವಿಮ್ಮಿಂಗ್ ಎಲ್ಲ ಸಾಕು, ಹೋಗಿ ಮಲ್ಕೊಳ್ಳಿ. ಮಲ್ಗೋದ ಚಾನ್ಸೇ ಇಲ್ಲ. ಇವತ್ತು ರಾತ್ರಿ ನಂಗೆ ನಿದ್ದೆ ಬರೋದೇ ಡೌಟ್. ಯಾಕೆ? ಯಾಕಂದ್ರೆ ನನ್ನ ಹುಡುಗಿ ನನಗೆ ಎಸ್ ಅಂತ ಹೇಳಿದಾಳೆ. ಎಸ್ ಅಂತ ಹೇಳಿದ್ಮೇಲೆ ನಿದ್ರೆ ಬರೋದುಂಟಾ? ಸೀತನ ಹತ್ರ ನಿಮ್ ವಿಷಯ ಹೇಳ್ಕೋ ಅಂತ ಎಷ್ಟು ಟಾರ್ಚರ್ ಕೊಡ್ತಿದ್ದ ಗೊತ್ತಾ? ಪಾಪ ಅಂತೆ, ಪಾಪ. ನಾನ್ ಪಾಪ ಆಕ್ಚುಲಿ. ಸರಿ, ನೀವು ಅಶೋಕ್ ಸರ್ ಜೊತೆ ಮಾತಾಡಿ. ಗುಡ್ ನೈಟ್. ಅಷ್ಟೇನಾ? ಏನೇನು? ಓಕೆ, ಸ್ವೀಟ್ ಡ್ರೀಮ್ಸ್. ಐ ಲವ್ ಯು ಅದು ಇದು ಏನು ಇಲ್ವಾ? ಹೋಗ್ಲಿ ಬಿಡಿ. ನೀವೇನು ಹೇಳೋದು ಬೇಡ, ನಾನು ಹೇಳ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ಐ ಕಾಂಟ್ ಬಿಲೀವ್ ದಿಸ್. ಐ ಆಮ್ ಟೆಲಿಂಗ್ ಆಲ್ ದಿಸ್ ಟು ಯು. ಸರಿ, ಅಶೋಕ್ ಬಂದ, ನಾಳೆ ಸಿಗೋಣ. ಓಕೆ, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಓಕೆ, ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಬಾಯ್ 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 ಬಾಯ್. ಯಾರ ಜೊತೆ ಮಾತಾಡ್ತಿದ್ದೀಯಾ? ಸೀತಾರಾಮ, ಓ ಸೀತಾರಾಮ.